ಚಿನ್ನಸ್ವಾಮಿ ಕಾಲ್ತುಳಿತ ದುರಂತದಲ್ಲಿ 11 ಜನ ಸಾವನ್ನಪ್ಪಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಕೆಲವರ ದುರಾಸೆಯಿಂದ ಅವರ ಮರ್ಡರ್ ಆಯಿತು. ಅದು ಸರಿ ಇದೆ. ಸೊ ಈ ಪ್ರಕರಣದಲ್ಲಿ ಈಗ ಅರೆಸ್ಟ್ ಶುರುವಾಗಿದೆ. ಆರ್ಸಿಬಿ ಮ್ಯಾನೇಜ್ಮೆಂಟ್ನ ನಿಖಿಲ್ ಸೋಸಲಿಯನ್ನ ಅರೆಸ್ಟ್ ಮಾಡಲಾಗಿದೆ. ಈತ ಮಾರ್ಕೆಟಿಂಗ್ ಹೆಡ್ ಅಂತೆ. ಅಲ್ಲಿ ವಿಕ್ಟರಿ ಪರೇಡ್ ಬಗ್ಗೆ ಈತನೇ ಪೋಸ್ಟ್ ಮಾಡಿದ್ದ. ಬೆಳಗ್ಗೆ 7 ಗಂಟೆಗೆ ಒಂದು ಪೋಸ್ಟ್ ಹೊರಬಿತ್ತಲ್ಲ. ಸೊ ಲಕ್ಷಾಂತರ ಜನರನ್ನ ಸೇರೋದಕ್ಕೆ ಅಂದರೆ ಅಲ್ಲಿ ಬಂದು ಸೇರೋದಕ್ಕೆ ಈತ ಕಾರಣ ಅಂತ ಹೇಳಿ ಈತನನ್ನು ಅರೆಸ್ಟ್ ಮಾಡಲಾಗಿದೆ. ನಿಖಿಲ್ ಸೂಚನೆಯಂತೆ DNA ಮ್ಯಾನೇಜ್ಮೆಂಟ್ ಕಂಪನಿ ಕೂಡ ನಡ್ಕೊಂಡಿತ್ತು. ಬಿಕಾಸ್ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಆರ್ಗನೈಸರ್ಸ್ ಏನು ಹೇಳ್ತಾರೆ ಅದನ್ನು ಕೇಳ್ತಾರೆ. ಸೊ ಈತಂದು ಪಾತ್ರ ಇದರಲ್ಲಿ ದೊಡ್ಡದಾಗಿತ್ತು ಅನ್ನೋದು ಈಗ ಎಸ್ಟಾಬ್ಲಿಷ್ ಆಗ್ತಾ ಇರುವಂತಹ ವಿಚಾರ. ನೀವು ನೋಡ್ತಾ ಇದ್ದೀರಲ್ಲ ಈ ಕಡೆಗೆ ವಿಕ್ಟರಿ ಪರೇಡು ಟೈಮಿಂಗನ್ನು ಹಾಕ್ಬಿಟ್ಟು 3:30ಗೆ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ತನಕ ಇರುತ್ತೆ ವಿಕ್ಟರಿ ಪರೇಡು. ಓಪನ್ ಬಸ್ಸಲ್ಲಿ ನಾವೆಲ್ಲರೂ ಬರ್ತೀವಿ, ಆಟಗಾರರು ಬರ್ತೀವಿ, ನೀವು ಬನ್ನಿ ಅಂತ ಹೇಳಿ ಜನರನ್ನ ಪ್ರಚೋದನೆಗೆ ಒಳಪಡಿಸಿದ್ದು. ಸೊ ಬೆಂಕಿ ಹಚ್ಚಿದ್ದು ಈ ಪೋಸ್ಟ್. ಯಾಕಂದರೆ ಆಲ್ರೆಡಿ ಜನ ಬೆಳಗಿನ ಜಾವ 3 ಗಂಟೆ ತನಕ ತಮ್ಮ ಅಭಿಮಾನವನ್ನು ಪ್ರಕಟ ಮಾಡ್ತಾನೇ ಇದ್ರು. ಎಲ್ಲ ಕಡೆ ಹುಚ್ಚು ಎತ್ಕೊಂಡಿದ್ರು. ಅಂಥದ್ರಲ್ಲಿ ಆಟಗಾರರು ಆಲ್ರೆಡಿ ಬರ್ತಾರೆ ಅಂದಾಗ ಲಕ್ಷಾಂತರ ಜನ ಸೇರಿದ್ರು. ಆಗಿದ್ದೇನು ದೊಡ್ಡ ಅನಾಹುತ, ಕೊಲೆ ಮಾಡಲಾಯಿತು ಜನರನ್ನಲ್ಲಿ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ಈ ವಿಕ್ಟರಿ ಪರೇಡ್ ಅನ್ನುವಂತಹ ಪೋಸ್ಟು ಎಷ್ಟು ದೊಡ್ಡ ಮೂರ್ಖತನ, ಎಷ್ಟು ದೊಡ್ಡ ಅನಾಹುತಕ್ಕೆ ಕಾರಣ ಆಯಿತು ಅನ್ನೋದು ನಮಗೆಲ್ಲ ಗೊತ್ತಿದೆ. ಸೊ ಕೇವಲ ಇಲ್ಲಿ ನಿಖಿಲ್ ಸೋಸಲೆದು ಮಾತ್ರ ಮಾಸ್ಟರ್ ಮೈಂಡಾ ಅಥವಾ ಇಡೀ ಮ್ಯಾನೇಜ್ಮೆಂಟ್ ಮಾಸ್ಟರ್ ಮೈಂಡಾ ಅನ್ನೋದು ಪ್ರಶ್ನೆ ಬರುತ್ತೆ. ಬಿಕಾಸ್ ಒಬ್ರಿಗೊಬ್ರು ಇಂಥದ್ದೆಲ್ಲ ಡಿಸಿಷನ್ ಪ್ರಕಟ ಮಾಡಬೇಕಾದ್ರೆ ಮಾತುಕತೆ ಇಲ್ದಂತೂ ಆಗಿರಲ್ಲ. ಸೊ ನಿಖಿಲ್ರನ್ನ ಮಾತ್ರ ಫ್ರೇಮ್ ಮಾಡೋ ಕೆಲಸ ಆಗ್ತಾ ಇದೆಯಾ? ಉಳಿದವರ ಪಾತ್ರದ ಬಗ್ಗೆ ಏನೇನು ಮಾಹಿತಿ ಇದೆ? ಮಮತಾ, ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾವಾಗ RCB ವಿಜಯೋತ್ಸವವನ್ನು ಆಚರಣೆ ಮಾಡಲಿಕ್ಕೆ ತಯಾರಿಯನ್ನು ಮಾಡ್ಕೊಳ್ತಿದ್ರು, ಅದರ ಮುಂದುವರಿದ ಭಾಗವಾಗಿ ಬೆಳಿಗ್ಗೆ 7 ಗಂಟೆಗೆ ಈ ನಿಖಿಲ್ ಸೋಸಲೆ ಮಾರ್ಕೆಟಿಂಗ್ ಹೆಡ್ ಆಗಿರುವಂಥ ವ್ಯಕ್ತಿ ಆಗಿರೋದ್ರಿಂದ ಆತ ತಮ್ಮ RCBಯ ಮ್ಯಾನೇಜ್ಮೆಂಟ್ನ ಅಫಿಷಿಯಲ್ ಪೇಜ್ನಲ್ಲಿ ಒಂದು ಪೋಸ್ಟನ್ನು ಹಾಕ್ತಾರೆ. ಯಾವಾಗ ಬೆಂಗಳೂರಿನಲ್ಲಿ ವಿಜಯೋತ್ಸವವನ್ನು ಮಾಡಲಿಕ್ಕೆ ನಾವು ಮುಂದಾಗಿದ್ದೀವಿ ಅನ್ನುವಂಥ ಮಾಹಿತಿಯನ್ನು ಅವರ ಅಫಿಷಿಯಲ್ ಪೇಜಲ್ಲಿ ಶೇರ್ ಮಾಡ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಜನರು ಎಲ್ಲರೂ ಕೂಡ ಈ ಹಿಂದೆ ವಿನ್ ಆಗಿದ್ದ ದಿನ ಸಾಕಷ್ಟು ಸಂಭ್ರಮಾಚರಣೆ ಮಾಡಿನ ಗುಂಗಲ್ಲೇ ಇದ್ದರು. ಯಾವಾಗ RCB ಅಫಿಷಿಯಲ್ ಪೇಜಲ್ಲಿ ಇಂಥ ವಿಜಯೋತ್ಸವದ ಮಾಹಿತಿಯನ್ನು ಹಂಚ್ಕೊಳ್ತಾರೆ, ಆಗ ಎಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗಿ ದೊಡ್ಡ ಮಟ್ಟದಲ್ಲಿ ಸುಮಾರು ಗೃಹ ಸಚಿವರು ಹೇಳೋದಾಗೆ 6 ರಿಂದ 7 ಲಕ್ಷದಷ್ಟು ಜನರು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಮತ್ತು ವಿಧಾನಸೌಧ ಸುತ್ತಮುತ್ತ ನೆರೆದಿದ್ದು, ಆ ಘಟನೆಯಲ್ಲಿ ಸುಮಾರು 11 ಜನ ಯಾವಾಗ ಮೃತಪಡ್ತಾರೆ, ಆ ಘಟನೆಗೆ ಕಾರಣರಾಗಿದ್ದಂಥ ವ್ಯಕ್ತಿ ಇವರು ಅನ್ನುವಂಥದ್ದು ಭಾಳ ಪ್ರಮುಖವಾಗಿ ಫ್ರೇಮ್ ಮಾಡುವ ಕೆಲಸವನ್ನು ಈಗ ಮಾಡಿರುವಂಥದ್ದು. ಪ್ರಾಥಮಿಕವಾಗಿ ಈತನೇ ಪೋಸ್ಟ್ ಮಾಡಿರುವಂಥ ಒಂದೇ ಒಂದು ಕಾರಣವನ್ನು ಇಟ್ಕೊಂಡು ಮಾರ್ಕೆಟಿಂಗ್ ಹೆಡ್ ಆಗಿರುವಂಥ ನಿಖಿಲ್ ಸೋಸಲೆ ಅವರನ್ನು ಈಗ ಸದ್ಯ ಬಂಧನ ಮಾಡಿ ಪೊಲೀಸರು ತನಿಖೆ ಮಾಡುವ ಕೆಲಸವನ್ನು ಮಾಡ್ತಿರುವಂಥದ್ದು. ಯಾಕಂದರೆ ನಿಖಿಲ್ ಸೋಸಲೆ ಅವರು ಕೇವಲ ಒಬ್ಬ ಮಾರ್ಕೆಟಿಂಗ್ ಹೆಡ್ ಆಗಿರುವಂಥ ಕಾರಣಕ್ಕಾಗಿ ಅವರಿಗೆ ಈ ಹಿಂದೆ ಅಂದರೆ RCB ಮ್ಯಾನೇಜ್ಮೆಂಟ್ನ ಪ್ರಮುಖ ವ್ಯಕ್ತಿಗಳು ಸೂಚನೆ ಕೊಟ್ಟಂಥ ಕಾರಣಕ್ಕಾಗಿಯೇ ಇವರು ಕೂಡ ಆ ವಿಜಯೋತ್ಸವದ ಪೋಸ್ಟನ್ನು ಹಾಕಿರುವಂಥದ್ದು. ಹಾಗಾಗಿ ಯಾರು ಅದನ್ನು ಸೂಚನೆ ಕೊಟ್ಟಿದ್ರು, ಜೊತೆಗೆ ಸ್ವತಃ ವಿರಾಟ್ ಕೊಹ್ಲಿ ಅವರನ್ನೇ ಮಾತಾಡಿಸಿ ವಿಡಿಯೋ ಪೋಸ್ಟ್ ಮಾಡಲಿಕ್ಕೆ ಸೂಚನೆ ಕೊಟ್ಟಂಥ ವ್ಯಕ್ತಿಗಳ ಬಗ್ಗೆ ಈಗ ಪೊಲೀಸರು ಮಾಹಿತಿಯನ್ನು ಪಡೆದುಕೊಳ್ಳುವ ಕೆಲಸವನ್ನು ಮಾಡ್ತಿರುವಂಥದ್ದು. ಕೇವಲ ನಿಖಿಲ್ ಸೋಸಲೆ ಅವರನ್ನು ಬಂಧನ ಮಾಡಿ ಸುಮ್ಮನೆ ಆಗದ ಪೊಲೀಸರು ಮತ್ತೆ ಆರೋಪಿಗಳನ್ನು ಹುಡುಕಾಟವನ್ನು ಮಾಡುವ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನುವಂಥ ವಿಚಾರಗಳು ಈಗ ತನಿಖೆಯಿಂದ ಗೊತ್ತಾಗ್ತಿರುವಂಥದ್ದು. ಮಮತಾ, ಧನ್ಯವಾದ ನಾಗೇಶ್ ತಮ್ಮ ಮಾಹಿತಿಗಾಗಿ.